ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇದು ವ್ಲಾಗು ನನ್ನ ಮಗನ ಬರ್ತ್ಡೇ ವ್ಲಾಗು. ತುಂಬ ಲೇಟ್ ಆಗೋಯ್ತು ಅಪ್ಲೋಡ್ ಮಾಡೋಕ್ಕೆ. ಎಡಿಟಿಂಗೇ ಪ್ರಾಬ್ಲಮ್ ನನಗೆ. ನನಗೂ ಶೇರ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಇತ್ತು, ನನ್ನ ಮಗನ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೋಗೋಕ್ಕೆ ಅಂತ ಸಂಜೆ ಆಗಿತ್ತು. ನಮ್ಮ ಹಸ್ಬೆಂಡಿನೂ ಅವರು ಊರಲ್ಲೇ ಇದ್ದರು. ಸರಿ ಅಂತ ಮಕ್ಳನ್ನ ಕರ್ಕೊಂಡು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೊರಟೆ. ಇವನೇನೋ ನನ್ನ ಚಿಕ್ಕ ಮಗ ಬೈತಾವನೆ ನನಗೆ. ಅವ್ರ ಊರಲ್ಲಿ ಇದ್ದಿದ್ದರಿಂದ ನಾವೇ ಬಟ್ಟೆ ತರಕಂತ ಹೋದ್ವಿ. ಹೌದಾ? ನಮ್ಮ ಮಗಂದು ನಾಳೆ ಬರ್ತಡೇ, ಬಟ್ಟೆ ತಗೊಳಕ್ ಬಂದಿದ್ದೀವಿ ಇವತ್ತು. ಮಕ್ಳಿಗಾಗಲಿ ನಮ್ಮ ಹಸ್ಬೆಂಡ್ಗಾಗಲಿ ಒಂದೇ ಬಟ್ಟೆ ಅಂಗಡಿಲಿ ಬಟ್ಟೆ ತೊಗೋತಿದ್ವಿ ಯಾವಾಗಲೂ. ಈ ಸಲ ಮಾತ್ರ ಬೇರೆ ಅಂಗಡಿಗೆ ಹೋಗು ಅಂತ ಈ ಅಡ್ರೆಸ್ ಹೇಳಿದರು. ನಮ್ಮ ಮನೆಯವ್ರು ಈ ಬಟ್ಟೆ ಅಂಗಡಿಗೆ ಹೋಗು, ಡ್ರೀಮ್ ಫ್ಯಾಷನ್ ಅಂತ ಹೇಳಿದ್ರು. ಇಲ್ಲಿಗೆ ಬಂದರೆ ಚಿಕ್ಕ ಮಕ್ಕಳು ಬಟ್ಟೆನೇ ಇಲ್ವಂತೆ. ವಾಪಸ್ ಹೋಗ್ಬೇಕು ಇವಾಗ. ಹಳೆ ಅಂಗಡಿಗೆ ಹೋಗ್ಬೇಕು ಇವಾಗ. ಲೈಟ್ ಬಿಡಲ್ಲ ನನ್ನ ಲೈಟು. ಈ ಗಾಡಿ ಅವಾಗವಾಗ ಸ್ಟಾರ್ಟೇ ಆಗಲ್ಲ. ಪೆಟ್ರೋಲ್ ಏನಾದರೂ ಖಾಲಿ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ದೆ. ನನ್ನ ಮಗ ಅಷ್ಟೊತ್ತಿಗೆ ನನಗೆ ತೋರಿಸು ಅಂತ ಒಳ್ಳೆ ತಲೆ ತಿಂತಾ ಇದ್ದ. ಅಲ್ಲಿಂದ ನಾವು ಡೈರೆಕ್ಟಾಗಿ ರೆಗ್ಯುಲರಾಗಿ ಯಾವಾಗಲೂ ತೊಗೊತೀವಿ ಅಂತ ಹೇಳಿದ್ವಲ್ಲ, ಇದೇ ಶಾಪು. ಇಲ್ಲಿಗೆ ಬಂದ್ವಿ. ನಮಸ್ತೆ ನಮಸ್ತೆ. ಬಟ್ಟೆ ಕೊಡಿ ನಮ್ಮ ಪಾಪುಗೆ. ಎಲ್ಲೋಗ್ಬಿಟ್ಟಿದ್ರಿ ಓದ್ಸತಿ ಬಂದಾಗಿರ್ಲಿಲ್ಲ. ಬಟ್ಟೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನಂತೂ ಸಿಕ್ಕಾಪಟ್ಟೆ ತಲೆ ತಿಂದುಬಿಡ್ತೀನಿ. ಅಲ್ಲಿ ನಂಗೆ ಯಾರಾದರೂ ಪರಿಚಯ ಇರೋ ಅಂಗಡಿಗೆ ಹೋದ್ರಂತೂ ಇದೆರಡನ್ನು ತೋರಿಸಿದ್ರು. ನನ್ನ ಮಗ ನನ್ನ ಬರ್ತಡೇ ನನ್ನ ಬಟ್ಟೆ ಕೊಡಿ ಅಂತ ಅವ್ರನ್ನೂ ಕೇಳ್ತಾ ಇದ್ದ. ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಒಂದು ಶರ್ಟು, ಮಾಮೂಲಿ ಟೀ ಶರ್ಟ್ ಟೈಪು ಶರ್ಟು, ಒಂದು ಜೀನ್ಸ್ ಪ್ಯಾಂಟು ಅಷ್ಟೇ ತೊಗೊಂಡಿದ್ದು. ಅಷ್ಟೆಲ್ಲ ನೋಡಿ ಸೆಲೆಕ್ಟ್ ಮಾಡಿ ಫೈನಲ್ ಆದಮೇಲೂ ಮತ್ತೆ ನಾನು ಇನ್ನೊಂದು ಸಲ ಕಲರ್ಸ್ ಇಲ್ವಾ, ಬೇರೆ ಇಲ್ವಾ, ತೋರಿಸೋದೇ ಇಲ್ಲ ಅಂತ ಕೇಳ್ತಾ ಇದ್ದೆ ಅವ್ರನ್ನ. ಆಮೇಲೆ ತೊಗೊಂಬಂದು ತೋರಿಸಿದ್ರು. ಅದೆಲ್ಲ ಇಷ್ಟ ಆಗಲಿಲ್ಲ ನನಗೆ ಯಾಕೋ. ನಮ್ಮ ಹಸ್ಬೆಂಡ್ಗೂ ಫೋಟೋ ಎಲ್ಲ ಕಳಿಸಿ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿದ್ಕೆ ಅವರು ಇವೆರಡನ್ನೇ ಫೈನಲ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಇದನ್ನೇ ತೊಗೊಂಬಂದ್ವಿ. 65 ಅಲ್ಲ, 65 65. ಅವನಿಗೆ 70. 70. ಇದಕ್ಕೆ ಬ್ಲೂ ಮೆರೂನ್. ಓಕೆ ಇದು ನನಗೆ ಮೆರೂನ್. एक मिनट हाँ तेरे को दिया तू साइलेंट तो ಎಲ್ಲಾದರೂ ನನ್ನ ಮಕ್ಕಳನ್ನ ಇಬ್ಬರೂ ಆಚೆ ಕರ್ಕೊಂಡು ಹೋಗ್ಬಿಟ್ರೆ ನಾನಂತೂ ನನಗೆ ಹುಚ್ಚಿಡ್ಸ್ಬಿಟ್ಟು ಮೆಂಟ್ಲು ಮಾಡಾಕ್ಬಿಡ್ತಾರೆ. ಇಬ್ಬರು ತೀಟೆ. ಗಾಡೀಲಿ ಹೋಗ್ತಿದ್ರು ಜಗಳ ಮಾಡ್ತಾರೆ, ಮನೇಲಿದ್ರೂ ಅಂತೂ ಸಿಕ್ಕಾಪಟ್ಟೆ ಓವರ್ ಜಗಳ. ಇನ್ನು ಔಟ್ಸೈಡ್ ಎಲ್ಲಾದರೂ ಕರ್ಕೊಂಡು ಹೋದ್ವಿ ಅಂದರೆ ತಿನ್ನೋ ವಿಷಯದಲ್ಲೂ ಜಗಳ. ಇಲ್ಲೂ ಹಾಗೆ ಮಾಡ್ತಾ ಇರ್ತಾರೆ. ಇಲ್ಲಿ ಏನೋ ಅಂಡರ್ವೇರ್ಸ್ ಕೊಡ್ತಾ ಇದ್ದೆ ಇಬ್ಬರಿಗೂ. ನನ್ನ ಚಿಕ್ಕ ಮಗ ಬಟ್ಟೆ ಅಂಗಡಿಯವ್ರಿಗೇನೋ ಹೇಳ್ತಾ ಇದ್ದ. ಸೇಟು ಅಣ್ಣ ಬಿಲ್ ಹಾಕೋಕ್ಕೆ ಬಂದರು. ಬಿಲ್ ಹಾಕ್ತಾಯಿದ್ರು. ಅವರು ಟೋಟಲಾಗಿ ಬರೆದುಬಿಡ್ತಾರೆ. ಲಾಸ್ಟಿಗೆ ಫೈನಲ್ ಡಿಸ್ಕೌಂಟ್ ಮಾಡ್ತಾರೆ. ಅದರಲ್ಲೂ ನಾವು ಇನ್ನೂ ಡಿಸ್ಕೌಂಟ್ ಮಾಡಿ ಬಿಲ್ ಕೊಟ್ಟು ಬರೋದು. ನಾನು ಥ್ಯಾಂಕ್ ಯು ಮಾಡಿದ್ರು. ನಾನು ಅವರಿಗೆ ಕೊಟ್ಟಿದ್ದೆ 1100 ಥ್ಯಾಂಕ್ಸ್ ಕೊಟ್ವಿ. ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಹಸ್ಬೆಂಡೇ ಫೋನ್ಪೇ ಮಾಡಿದ್ರು 1000 ರುಪೀಸು. ಆದರೂ ಅವರು ಇಲ್ಲ ಬರಲ್ಲ ಅಂತ ಹೇಳಿ ಆಮೇಲೆ 1100 ರುಪೀಸ್ ಫೈನಲ್ ಮಾಡ್ಕೊಂಬಂದ್ವಿ. ಅದಾದಮೇಲೆ ನಮ್ಮ ಭಾವನ ಮಗಳದ್ದು ಬರ್ತಡೇ ಇತ್ತು ಅವತ್ತು. ಅವಳಿಗೆ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ತೊಗೊಬಾ ಅಂತ ಹೇಳಿದರು. ತೊಗೊಬರೋಕ್ಕೆ ಸಿಗಲಿಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್. ಅದನ್ನೇ ಫ್ರಾಕ್ನೇ ತೊಗೊಂಡೆ ನಾನು. ಇರಲಿ ಅಂದ್ಬಿಟ್ಟು ನೋಡೋಕೆ ಹೋಗ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಅದನ್ನೇ ತೊಗೊಂಬಂದೆ. ಇಲ್ಲಿ ಮನೆಗೆ ಬಂದಮೇಲೆ ಇವೊಂದು ರಾಮಾಯಣ ಸ್ಟಾರ್ಟ್ ಆಯಿತು ನನ್ನ ಚಿಕ್ಕ ಮಗಂದು. ನಮ್ಮ ಮನೆಯವ್ರು ಅವತ್ತು ಬರಲೇ ಇಲ್ಲ ನೈಟು. ಸರಿ ಅಂದ್ಬಿಟ್ಟು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಂದರೆ ಇಲ್ಲಿ ನನ್ನ ಮಗಂಗೆ ಏನೇನು ಬೇಕಮ್ಮ ಅಂತ ಕೇಳ್ತಾಯಿದ್ರೆ, ಇವನು ಹೇಳ್ತಾಯಿದ್ರೆ ನನ್ನ ದೊಡ್ಡ ಮಗ ಬ್ಯಾಕ್ ಸೌಂಡ್ ಕೊಡ್ತಾ ಇದ್ದ. ಅವನಿಗೆಲ್ಲ ಕೊಡಿಸಿದ್ಯಾ, ಏನು ನನಗೇನು ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ದ ಇಲ್ಲೇ ಕೂತ್ಕೊಂಡು. ನನಗೆ ಚಾಕ್ಲೇಟ್
ಜಾಸ್ತಿ ಐಸ್ ಕ್ರೀಮು. ಹ್ಯಾಪಿ ಬರ್ಡೇ ಟು ಯು ಮೊನ್ನೆ. ನೈಟ್ ಅಲ್ಲಿ ವಿಡಿಯೋ ಎಂಡ್ ಮಾಡಿಬಿಟ್ಟೆ, ಮತ್ತು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಮಕ್ಕಳು ಎಲ್ಲ ಊಟ ಮಾಡಿ ಅಷ್ಟೊತ್ತು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಅವನಿಗೆ ವಿಶ್ ಮಾಡಿದೆ. ಅವ್ರ ಡ್ಯಾಡಿನೂ ಫೋನ್ ಮಾಡಿ ಎಲ್ಲ ವಿಶ್ ಮಾಡಿದ್ರು. ಇನ್ನು ಊರಿಂದ ಅವರು ಬಂದಿರಲಿಲ್ವಲ್ಲ, ಸೊ ಹಂಗಾಗಿ ಫೋನಲ್ಲೇ ವಿಶ್ ಮಾಡಿದ್ರು. ನಾನು ಅಷ್ಟರಲ್ಲಿ ಅವನಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಫುಲ್ಲು ಖುಷಿ. ಮಕ್ಕಳಿಗೇನೋ ಹೊಸ ಬಟ್ಟೆ ಕೊಡಿಸಿ ಬರ್ತಡೇ ಅಂತ ಹೇಳಿಬಿಟ್ರೆ ಫುಲ್ಲು ಖುಷಿ ಅವ್ರಿಗೆ. ನಾವು ಸಣ್ಣ ಮಕ್ಕಳು ಇರುವಾಗ ಹಿಂಗೆ ಅನಿಸ್ತಾ ಇತ್ತು. ಟೈಮ್ಗಳು ಒಂದೇ ಥರ ಇರಲ್ಲ. ಒಂದು ಟೈಮಲ್ಲಿ ನನ್ನ ಮಗನಿಗೆ ಬಟ್ಟೆ ಕೊಡ್ಸೋಕ್ಕೂ ಅಮೌಂಟ್ ಇರ್ತಾ ಇರಲಿಲ್ಲ ನಮ್ಮ ಹತ್ರ. ಅಷ್ಟು ಬ್ಯಾಡ್ ಟೈಮ್ ಬಂದ್ಬಿಟ್ಟಿತ್ತು ನಮಗೆ. ಈ ಥರ ಕಷ್ಟ ದಿನಗಳೆಲ್ಲ ನೋಡ್ಕೊಂಬಂದ್ಬಿಟ್ಟು ನನಗೇನು ಅನಿಸುತ್ತೆ ಅಂದರೆ, ಇದ್ದಾಗ ಹಿಗ್ಗಬಾರ್ದು, ಇಲ್ಲದೆ ಇದ್ದಾಗ ಕುಗ್ಗಬಾರ್ದು, ಯಾವಾಗಲೂ ಒಂದೇ ರೀತಿಯಾಗಿರಬೇಕು ಅಂತ ನನಗೆ ನನ್ನ ಪಾಲಿಸಿ, ಅದು ನನ್ನ ಪ್ರಿನ್ಸಿಪಲ್. ಹಾಗೇನೆ ನಾನು ಇದ್ದೆ ಅಂತ ಹಿಗ್ಗಕ್ಕೂ ಹೋಗಲ್ಲ, ಇಲ್ಲ ಅಂತ ಕುಗ್ಗಕ್ಕೂ ಹೋಗಲ್ಲ, ಒಂದೇ ರೀತಿಯಾಗಿರ್ತೀನಿ. ಆಮೇಲೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ರೆಡಿ ಆಗಿದ್ವಿ. ನಾನು ರೆಡಿ ಆದೆ. ಪೂಜೆ ಮಾಡಮ್ಮ ಅಂತ ಹೇಳಿದ್ದಕ್ಕೆ ಉದ್ದಡ್ಡಿ ಹಚ್ಕೊಂಡು ಕೊಟ್ಟೆ. ಪೂಜೆ ಮಾಡ್ತಾ ಕೈಯೇನೋ ಸುಟ್ಕೊಂಡ್ಬಿಟ್ಟ. ಸರಿ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಮಗೆ ಸ್ಪೆಷಲ್ ಡೇ. ಏನು ಸ್ಪೆಷಲ್ ಅಂದರೆ, ಇವತ್ತು ನನ್ನ ಚಿಕ್ಕ ಮಗಂದು ಬರ್ತಡೇ. ಪುಟ್ಟರಾಜ್ಕುಮಾರ ಹುಟ್ಟಿದ ದಿನ ಇವತ್ತು. ಅದಕ್ಕೆ ಇವತ್ತು ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಬನ್ನಿ ಹೋಗೋಣ. ಆರ್ಡ್ರ್ ಮಾಡಾಯ್ತಾ ನಿಮ್ಮಪ್ಪ? ಎಲ್ಲಿ? ಹೌದಾ, ಬಾ ಹೋಗೋಣ. ಅಲ್ಲಿ ಏನೋ ತಗೋಣ ಬಾ. ಇದ್ಯಾರು ನನ್ನ ಗಾಡಿ ಹಿಂಗೆ ತಿರುಗಿಸೋರೆ? ಬಾ. ರೆಡಿಯಾಗಿ ಹೊರಟ್ವಿ. ನನ್ನ ಮಗನ ಡೇ ಕೇರಿಗೆ ಬಿಡೋಣ ಸ್ವಲ್ಪ ಹೊತ್ತು. ಮನೇಲಿ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ, ತೀಟೆ ಮಾಡ್ತಾರೆ ಇಬ್ರು ಅಂದ್ಬಿಟ್ಟು ಅವ್ನು ಸ್ಕೂಲಲ್ಲಿ ಮಕ್ಕಳಿಗೆ ಕೊಡೋಕ್ಕೆ ಚಾಕ್ಲೇಟ್ಸ್ ಕೊಡಿಸ್ದೆ, ಒಂದು ಪ್ಯಾಕೆಟು. ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಿದ್ರೆ ಒಂಥರ ಖುಷಿ. ಸರಿ ಅಂದ್ಬಿಟ್ಟು ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಆಂಜನೇಯ ಟೆಂಪಲ್ಗೆ ಬಂದ್ವಿ. ಆಂಜನೇಯ ನನ್ನ ತುಂಬ ಇಷ್ಟವಾದ ದೇವರು ಆಂಜನೇಯ. ಅವನಿಗೆ ಬರ್ತಡೇ ಇದ್ದಿದ್ದರಿಂದ ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸೋಣ ಅಂತೇಳಿ ಕರ್ಕೊಂಬಂದೆ. ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಡೆ. ನನ್ನ ಮಕ್ಕಳು ನಾವು ಇದ್ದರೆ ಹಿಂಗೆ ಇರ್ತೀವಿ ಯಾವಾಗಲೂ. ನಮಸ್ಕಾರ ಮಾಡ್ಕೊ ಬಾ. ನಮಸ್ಕಾರ ಮಾಡ್ಕೊಳ್ರಿ. ಅದೇನೋ ಇದು ದೇವ್ರದು. ಮೇಲೆ ಕಾಸಿತ್ತು, ನಾನು ಎತ್ಕೊಂಡಿಲ್ಲ. ನಿನ್ನ ಬಾಯಿ ಬಂದೈತೆ ವಿಡಿಯೋದಲ್ಲಿ. ವಾಸಿ ಮಾಡಪ್ಪ ಅಂತ ಕತ್ತೆತ್ತು. ವಾಸಿ ಮಾಡಪ್ಪ ಅಂತ ಕೇಳ್ಕೊ. ದೇವರಿಗೆ ನಮಸ್ಕಾರ ಹಾಕಿ ನಾವು ಒಂದೆರಡು ಸೆಕೆಂಡ್ ಕೂತ್ಕೊಳ್ಳೋಣ ಅಂತ ನಾನು ಮಕ್ಕಳು ಕೂತ್ಕೊಂಡ್ವಿ. ಏನೋ ಇಬ್ಬರು ಅಣ್ಣ ತಮ್ಮ ಮಾತಾಡ್ಕೊತವ್ರೆ. ನನ್ನ ಚಿಕ್ಕ ಮಗನಿಗೆ ಹಣೆಗೆ ಬಟ್ಟೆ ಇಟ್ಟರೆ ಕತ್ತತ್ರನೂ ಬಟ್ಟಿಡ್ಬೇಕು ಅವನಿಗೆ. ಅವನಿಗೆ ಅದೊಂದು ಅಭ್ಯಾಸ ಮಾಡಿಸ್ಬಿಟ್ಟವ್ರೆ ಅವ್ರ ಅಪ್ಪ. ಹಣೆಗಿಟ್ಟು ಕತ್ತಿಗಿಡ್ಲಿಲ್ಲ ಅಂದರೆ ಕತ್ತಿಗೆ ಈ ಸಲ ಪ್ರಸಾದನೇ ಎತ್ತಿಕ್ಬಿಟ್ಟವು. ಕಾಲಿನೇ ಹೋಗೋಣ ಬಾ. ನಾನು ಈ ಟೆಂಪಲ್ಗೆ ಅವಾಗವಾಗ ಬರ್ತಾ ಇರ್ತೀನಿ. ಈ ಲಾಸ್ಟ್ ಟೈಮ್ ಬಂದಾಗ ಪ್ರಸಾದ ಇದ್ರೂ ಇಸ್ಕೊಂಡು ಹೋಗಿರ್ಲಿಲ್ಲ ನಾನು, ಟೈಮ್ ಇಲ್ಲ ಅಂದ್ಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದೆ.
ಈ ಸಲ ನೋಡಿದ್ರೆ ನಾವು ದರ್ಶನ ಮಾಡಿಕೊಂಡು ದೇವ್ರಿಗೆಲ್ಲ ನಮಸ್ಕಾರ ಹಾಕಿ ಬರೋ ಅಷ್ಟರಲ್ಲಿ ಆಗ್ಬಿಟ್ಟಿತ್ತು. ದೇವ್ರ ಪ್ರಸಾದ ಸಿಕ್ಕೋದು ಅಂದರೆ ಒಂದು ತುಂಬ ಸ್ಪೆಷಲ್. ಅದು ಎಷ್ಟೇ ಸಿಕ್ಕಿದ್ರೂ ಬರ್ರಿ ಪ್ರಸಾದನೇ. ಸ್ವಲ್ಪನೂ ಸಿಗಲಿಲ್ಲ ಈ ಸಲ ಹೋದಾಗ. ಅದಕ್ಕೆ ಸಿಕ್ಕಿದಾಗ ಪ್ರಸಾದ ಇಸ್ಕೊಂಡು ತಿನ್ಬಿಡ್ಬೇಕು. ಅವತ್ತು ಡೇ ಕೇರ್ಗೇನು ಬಿಟ್ಟಿರಲಿಲ್ಲ ಅಂದರೆ ಆಗಿರ್ತಿತ್ತು. ಯಾಕಂದರೆ ಅವ್ರ ಮಕ್ಕಳು ಜೊತೆ ಅವ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ನನಗೆ ಇಷ್ಟ ಇದ್ದಿತ್ತು. ಸೊ ಅದಕ್ಕೆ ತೊಗೊಂಡೋಗಿ ಬಿಟ್ಟಿದ್ದು. ಅಲ್ಲಿಂದ ನಾವು ರಿಟರ್ನ್ ಬರ್ತಾ ಮಧ್ಯಾಹ್ನ ಸ್ಪೆಷಲ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಹೋಗಿ ನಾನು ನನ್ನ ದೊಡ್ಡ ಮಗ ಚಿಕನ್ ತೊಗೊಂಡು ಬಂದ್ವಿ. ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದೆ. ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಚಿಕನ್ ಬಿರಿಯಾನಿ ಫ್ರೈ ಎರಡನ್ನೂ ರೆಡಿ ಮಾಡಿಟ್ಟು ನಾನು ಸಂಜೆ ಆಗೋಗಿತ್ತು. ಅವಾಗ ಕೇಕ್ ರೆಡಿ ಆಗಿದೆಯಾ ಅಂತ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಸರಿ ರೆಡಿ ಆಗಿತ್ತು. ಅಷ್ಟರಲ್ಲಿ 4:45 5 ಗಂಟೆ ಆಗಿತ್ತು. ನನ್ನ ಮಗನ ಸ್ಕೂಲು ಮಕ್ಕಳು ಎಲ್ಲ ಮನೆಗೆ ಹೊರಡೋ ಟೈಮು ಆಗೋಗಿತ್ತು. ತಗೊಂಡು ಹೋದ್ವಿ ನಾನು ನನ್ನ ದೊಡ್ಡ ಮಗ. ನಾನು ಕೇಕ್ ತೊಗೊಂಡೋಗಿದ ತಕ್ಷಣ ಮಕ್ಕಳು, ನನ್ನ ಮಗ ಎಲ್ಲರೂ ಫುಲ್ ಖುಷಿಯಾದರು. ಅವನು ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಲಿ, ಮಕ್ಕಳೆಲ್ಲ ಇರ್ತಾರೆ, ಅವನಿಗೂ ಖುಷಿಯಾಗುತ್ತೆ ಅಂದ್ಬಿಟ್ಟೆ ನಾನು ಅಲ್ಲಿ ಕೇಕ್ ತೊಗೊಂಡೋಗಿದ್ದು. ದೇವ್ರು ನಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಆ ಮಟ್ಟಕ್ಕೆ ನಾವು ಮಾಡ್ಬೋದು ಅಷ್ಟೇ. ಇಷ್ಟು 1 kg ಇತ್ತು ಅನಿಸುತ್ತೆ ಕೇಕು. ಅದನ್ನೇ ತೊಗೊಂಡೋಗಿ ಇಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ದೆ ನನ್ನ ಮಗನಿಗೆ. ತುಂಬ ಖುಷಿಪಟ್ಟ ಅವನು. ಅವ್ನ ಫ್ರೆಂಡ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನನ್ನ ಮಗನ ಜೊತೆ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ಇರಲಿ ಅಂದ್ಬಿಟ್ಟು ಹಾಗೆ ಒಂದು ಫೋಟೋ ತೊಗೊಂಡೆ. ಎಲ್ಲನೂ ನಿಲ್ಲಿಸ್ಬಿಟ್ಟು. ಎಷ್ಟು ಸೈಲೆಂಟ್ ಮಕ್ಕಳು ನೀವೆಲ್ಲ. ಈ ಕಡೆ ಬರ್ರಿ, ಎಲ್ಲರೂ ಆ ಕಡೆ ಹೋಗ್ರಿ. ನೀನು ಹೋಗ್ತೀನಿ ಆ ಕಡೆ. ಈ ಕಡೆ ಬಾ ಭರತ್, ನೀನು ಹೋಗು ಭರತ್. ಹ್ಯಾಪಿ ಬರ್ಡೇ ಟು ಯು ರಜತ್. ರಜತ್ ಎಲ್ಲಿ? ಇಲ್ಲಿ ಬಾ ರಜತ್, ಮುಂದಕ್ಕೆ ನಿಂದಲ್ವಾ ಬರ್ತಾಳೆ. ಹ್ಯಾಪಿ ಬರ್ಡೇ ಹೇಳಿ. ಹ್ಯಾಪಿ ಬರ್ಡೇ ಟು ಯು. ನೀನು ಹೋಗು ಭರತ್, ನೀನು ಹೋಗು. ತಮ್ಮ ಇಂತವ ಅವರು ಟೀಚರ್ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡ ನನ್ನ ಮಗ. ಎಲ್ಲ ಅವ್ರದ್ದು ಬ್ಲೆಸ್ಸಿಂಗ್ಸು ವಿಶಸ್ಸು ಎಲ್ಲ ಸಿಕ್ತು ಅವನಿಗೆ. ನಮ್ಮ ಮನೆ ಹತ್ರ ಅಕ್ಕಪಕ್ಕ ಅವನಿಗೆ ಚಿಕ್ಕ ಮಕ್ಕಳು ಫ್ರೆಂಡ್ಸ್ ಹತ್ರ ಯಾರೂ ಇಲ್ಲ. ಅವನಿಗೆ ಡೇ ಕೇರ್ಗೆ ಹೋದ್ರೇ ಫ್ರೆಂಡ್ಸ್ ಅವನಿಗೆ. ನನಗೊಂಥರ ಈ ಥರ ಸ್ಕೂಲಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡೋದೇ ನನಗೆ ಇಷ್ಟ. ಮಕ್ಕಳದು ಮನೆ ಹತ್ರ ಸೆಲೆಬ್ರೇಷನ್ ಮಾಡೋದಂದರೆ ನನಗೆ ಇಷ್ಟನೇ ಆಗಲ್ಲ.
ತುಂಬ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಸ್ಕೂಲಲ್ಲಿ ನನ್ನ ಮಕ್ಳ ಜೊತೆ. ಇವರು ಅವ್ರ ಮೇಡಮು ಅವ್ರ ಸರ್ರು ಇಬ್ಬರು ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಡೇ ಕೇರಲ್ಲಿ. ಅವನಿಗೂ ತುಂಬ ಇಷ್ಟ ಇಲ್ಲಿ ಇರೋಕ್ಕೆ. ಬೆಳಗ್ಗೆ ಹೊತ್ತು ಹೋಗಲ್ಲ ಅಂತ ಹಠ ಮಾಡ್ತಿರ್ತಾನೆ, ಆಮೇಲೆ ಅಲ್ಲಿ ಹೋದರೆ ಫುಲ್ ಆರಾಮಾಗಿರ್ತಾನೆ. ಇದು ಮಕ್ಕಳೆಲ್ಲ ಕ್ಯಾಮ್ರಾ ವಿಡಿಯೋ ಆನ್ ಮಾಡಿಕೊಂಡ್ರೆ ಬಂದು ನೋಡ್ತಾಯಿದ್ರು. ಮಕ್ಕಳಂದರೆ ನನಗೆ ಸಖತ್ ಇಷ್ಟ. ಅದರಲ್ಲೂ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಮಕ್ಕಳು ಯಪ್ಪ ಅಂತ ಸಿಟ್ಟು ಬರುತ್ತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗನ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಮನೆಗೆ ಬಂದರೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು, ಕುಡಿಯೋಕ್ಕೆ ನೀರೇ ಇರಲಿಲ್ಲ. ನೀರು ತರೋಕ್ಕಂತ ಹೋದರೆ ಇಲ್ಲಿ ನನ್ನ ಮಕ್ಕಳು ಇಬ್ಬರೂ ನಾನು ಕಾಯಿನ್ ಹಾಕ್ತೀನಿ ಅಂತ ಜಗಳ ಅಲ್ಲೂ. ಫೈನಲಿ ನೀರಿಗೆ ತಗೊಂಡ್ವಿ. ನೀರು ತಗೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಫುಲ್ಲು ಲೇಟ್ ಆಗಿತ್ತು. ನಮ್ಮ ಮನೆಯವರು ನೈಟ್ ಬಂದರು. ನಮ್ಮ ಫ್ರೆಂಡು ಕೇಕ್ ಕೊಡಿಸಿದ್ರು ನನ್ನ ಮಗನಿಗೆ. ಅದು ಕಟಿಂಗ್ ಮಾಡಿಸ್ಬೇಕಿತ್ತಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ, ನನ್ನ ತಮ್ಮ ಬರಬೇಕಿತ್ತು ಅಂದ್ಬಿಟ್ಟು ಅವನು ಬಂದ ಲೇಟಾಗಿ. ಕಟಿಂಗ್ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ವೆರಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮುಂಚೆ ನನಗೂ ಹಿಂಗೆ ಬಲೂನ್ ಎಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಅನ್ಕೊತಿದ್ದೆ. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಅದು ತಗೋಬಾ ಇದು ತಗೋಬಾ ಅಂತ. ಈಗ ಅದೇನು ಅನ್ಸೋದೇ ಇಲ್ಲ. ನಂಗೆ ಸಿಂಪಲಾಗಿ ಮಕ್ಳು ಖುಷಿಗೋಸ್ಕರ ಒಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಿದ್ರೆ ಅಷ್ಟೇ ಸಾಕು, ಅಷ್ಟರಲ್ಲೇ ಖುಷಿ ಪಡ್ತಾರೆ ಮಕ್ಕಳು. ನನಗೆ ಮಕ್ಕಳು ಜೊತೆ ಟೈಮ್ ಕಳೆಯೋದು ಅಂದರೆ ತುಂಬ ಖುಷಿಯಾಗುತ್ತೆ. ನನ್ನ ಮಗಂಗೆ ಇವತ್ತು ಡಬಲ್ ಕೇಕ್ ಕಟ್ಟಿಂಗ್ ಆಗೋಯ್ತು, ಫುಲ್ ಖುಷಿಪಟ್ಟ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೇಕ್ ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ಊಟಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸರಿ, ನಮ್ಗೆ ಯಾರು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಅಷ್ಟೊಂದಾಗಿ ಯಾರು ತುಂಬ ಜಾಸ್ತಿ ಟೈಮ್ ಇರಲ್ಲ ನಮ್ಮ ಜೊತೆ. ಇದ್ದರೂ ಒಂದು ಸ್ವಲ್ಪ ದಿನ ಇರ್ತಾರೆ ಹೋಗ್ತಾರೆ, ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಇರಲಿ, ನನ್ನ ಕಸಿನ್ ಬ್ರದರ್ ಒಬ್ಬ ಬಂದಿದ್ದ ಅಷ್ಟೇ ಕೇಕ್ ಕಟ್ಟಿಂಗ್ಗೆ. ಖುಷಿ ಆಯಿತು. ಇಷ್ಟೇ ನನ್ನ ಮಗನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ನು. ಮಕ್ಕಳಿಗೇನಿಲ್ಲ, ಸಣ್ಣದೊಂದು ಕೇಕ್ ಕಟ್ ಮಾಡಿ ಅವ್ರಿಗೊಂದು ಚೆನ್ನಾಗಿರೋ ಡ್ರೆಸ್ ಕೊಡಿಸಿ ಅವ್ರನ್ನ ಖುಷಿಪಡಿಸಿದ್ರೆ ಅಷ್ಟೇ ಸಾಕು, ಅಷ್ಟರಲ್ಲೇ ಖುಷಿಪಡ್ತಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಊಟ ಮಾಡಿ ಮಲ್ಕೊಂಡ್ವಿ. ಇಷ್ಟೇ, ಇದೇ ಆಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.